ದಿನಕ್ಕೆ ಬೆಳಗಿರಂಗನ ಬೆಟ್ಟಕ್ಕೆ ಹೋಗಿ ಸ್ಟೋರಿ ಹೇಳ್ತೀನಿ ಅಂದಿಲ್ಲ. ಬೆಳಗಿರಂಗನ ಬೆಟ್ಟಕ್ಕೆ ಹೋದ್ನ ಯಾವಾಗ ಸಂಕ್ರಾಂತಿ ತೀರ ಇತ್ತಲ್ಲ, ಕೆಳಗೆ ತೀರ ಅವಾಗ ಹೋದ ತುಂಬ ಫುಲ್ ರಶ್ ಇತ್ತು. ನೀನು ಎಷ್ಟು ಬಸ್ ಹತ್ತು ದರ್ಶನ ಮಾಡ್ದೋ ತೇರೆಲ್ಲ ನೋಡ್ದೋ ಬಸ್ ಹತ್ತು ಬರೋಕೆ ಆಯ್ತಾ ಇಲ್ಲ. ರಸ್ಸು ಒಂದೂವರೆ ಸಾವಿರ 2,000 ಬಸ್ ಹಾಕವ್ರೆ. ನೀನು ಯಾವ ಬಸ್ ಹತ್ತಕ್ಕೆ ಹೋರು ನೋಡ್ಬರ್ತಾರೆ, ಕಾಲು ಕೈಲೇ ತುಳಿದು ಹಾಕ್ಬಿಡ್ತಾರೆ. ಹಂಗೆಲ್ಲ ಕಣಕ ಈಗ ದಿದಿ ನೋಡ್ತಾರಕ್ಕ. ನಾವು ಬದುಕಿದ್ರ ಬರೋ ವರ್ಷ ದೇವ್ರು ನೋಡ್ಬರ್ತಾನೆ. ಕೈ ಒಬ್ಬಮ್ಮ ಕಿಟಕಿಗೆ ಹಿಂಗೆ ಹಾಕ್ಬಿಟ್ಟು ಕೈಯಾಗಿ ಕೈ ಮುರ್ಕೊಂಡ್ಲು. ಅಲ್ಲ ಈ ಜನಗಳಿಗೆ ಗೊತ್ತಾಗಲ್ಲ. ಊರ್ಗಳಲ್ಲಿ ಅಲ್ಲಿ ಸುಮಾರು ಜನ ಸತ್ರು. ಒಂದ್ಸಾರಿ ಸಂಕ್ರಾಂತಿಲಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀನಿ ಅಂತ ಹೋಗಿ ಅಲ್ಲೊಂದು ಅರ್ಶನ 4 ಜನ ಅಲ್ಲಿ 7 ಹುಡುಗರು 4 ಜನ ಸತ್ರು. ಅದೆಲ್ಲ ಅಲ್ಲಿ ಅದೆಲ್ಲ ಪ್ರಯಾಗ ಅದೆಲ್ಲ ಅಲ್ಲಿ ಮಾಡಿ ಅಲ್ಲೊಂದು ಅರ್ಶನ ಸತ್ರು. ಈ ರಂಗಪ್ಪನ ಬೆಟ್ಟಕ್ಕೆ ಹೋಗಿ ನಮ್ದು ಈ ಥರ ಆಯ್ತಲ್ಲ, ಅದು ನೆನ್ಸ್ಕೊಂಡ್ಬಿಟ್ರೆ ಇನ್ನೂ ಭಯಂಕರ. ಈ ನಂದನಗೂಡಲ್ಲಿ ಅಪ್ಪ ಮಗನಿಗೆ ಕಾಲು ತೂಬಿಟ್ಟು ಮನ ತೇರಲ್ಲಿ ಅವರು ಕಾಲು ಮುರ್ಕೊಂಡ್ರು. ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಬಿಡಿ. ಅವನ ಬರ ಜನ ಅದನ್ನೆಲ್ಲ ಅವನ ಹಣ ಬರ ಅದು ಮಾಡ್ಕೊಳ್ಳಲ್ಲ. ಈಗ ಹಾರ್ಟ್ ಅಟ್ಯಾಕ್ ಆಗೋದು ಅದು ನಮ್ಮ ಹೆಚ್ಚಾಕ ನಿಧಾನ ಅನ್ನೋದಿಲ್ಲ. ಚಿಕ್ಕವರು ದೊಡ್ಡವರು ಅಂತ ಇಲ್ಲ. ಯಾರ್ಯಾರ ಆಗಲಿ ತಲೆನ ನುಗ್ಗೋದು ತುಳು ಸರಿ ಮೈ ಮೇಲೆ ಲಿಗೆಲ್ಲ ಲಿಗೆಲ್ಲ ಆ ಥರ ಮಾಡ್ತಾರೆ. ಆವಾಗ ಏನು ಮಾಡ್ದೋ ಸುಮಾರು ಒಂದು ಅರ್ಧ ಮೈಲಿ ಅಷ್ಟಿಂದ ಕಿವಿಯಲ್ಲಿ ನಿಂತ್ಕೊಂಡ್ವಾ. ಕಿವಿಯಲ್ಲಿ ನಿಂತ್ಕೊಂಡ್ರು ಆ ಬಸ್ ಹತ್ತಕ ನೂಕಿ ಎಲ್ಲ ನಮ್ಮ ಕಡೆಯವ್ರು ಬಂದಿದ್ರು. ಅವರೆಲ್ಲ ಒಂದು ಕಡೆ ಹತ್ತಿಸ್ಬಿಟ್ರು, ನಾನು ಒಬ್ಬಳೆ ಒಂದು ಕಡೆ ಹತ್ತಿಸ್ಬಿಟ್ರೆ 6 ಗಂಟೆ ಅಲ್ಲಿ 6 ಗಂಟೆ ಮೇಲೆ ಇಲ್ಲಿಗೆ ಬರೋದು ಹೆಂಗೆ ರಂಗಪ್ಪನ ಬೆಟ್ಟದಿಂದ ಮಂಡ್ಕಳಿಗೆ ಬರೋದು ಹೆಂಗೆ ಅಷ್ಟೊತ್ತಿನಲ್ಲಿ ಹೆಂಗೆ ಬರಬೇಕು. ಅಂತೂ ಅಷ್ಟು ಬೇಜಾರಾಗಿ ಎಲ್ಲ ಬಂದು ಎಂಥ ಊರು ಹೇಳೋದು ನಾಕಲಲ್ಲಿ ಇದು ಯಾವುದಪ್ಪ ಮರ್ತೋಯ್ತು, ಯಳಂದೂರಲ್ಲಿ ಬಂದು ಬಸ್ ಇಳ್ಕೊಂಡು ಪಾಪ ಅವ್ರು ಕುಂತಿದ್ರು ಅಲ್ಲಿ. ನಮ್ಮೂರಿನವ್ರು ಕುಂತಿರೋದ್ಗೇನ ಪರವಾಗಿಲ್ಲ, ಕುಂತಿದ್ರೆ ಅದಕ್ಕೇನ ಪರವಾಗಿಲ್ಲ ಕುಂತಿದ್ದು. ಆಗ ನಾನು ಬಸ್ ಇಳಿದ್ಬಿಟ್ಟು ನನ್ನ ಹತ್ರ ಫೋನಲ್ಲಿ ಕರೆನ್ಸಿನೂ ಇಲ್ಲ. ಬೇರೆ ಕರೆನ್ಸಿ ಇದ್ರೆ ನಿನ್ಗೆ ಫೋನ್ ಮಾಡಕ್ಕೆ ಬಂದು ಮಾಡ್ತಾನೆ. ಬೇರೆಯವ್ರಿಗೆ ಈ ನಂಬರ್ ಮಾಡ್ಕೊಡಪ್ಪ, ನನ್ನ ಮಗನಿಗೆ ಮಾಡು, ನನ್ನ ಮಗನಿಂದ ಇವ್ರು ಚಂದ್ರನ ಮನೆಯಿಂದ ಒಲೆಮನ್ ಮಾಡ್ಸೋ. ಎಷ್ಟು ಪರ್ದಾಡ್ ನಿನ್ಗೆ ಗೊತ್ತಾ, ಒಂದು ಹುಡುಗ ಫೋನ್ ಮಾಡ್ಕೊಡ್ದಾಯ್ತು ಕನ್ನಾಗಿ ನೋಡಿ ಮಾಡ್ಕೊಡ್ದೆ. ಅದಕ್ಕೆ ನಿನ್ನ ಅಭಿಪ್ರಾಯ ಓದ್ಬೇಕು ಅಂದಯ್ಯ? ಓದ್ಬೇಕು. ಇನ್ನೇನ ಅಲ್ಲಿ ಎಷ್ಟೇ ಹೊತ್ತಿನ ರಾತ್ರಿ ಆಗಿದ್ರು ಇದ್ದೇ ಬೇಸ ಇದ್ರೆ ಫೋನ್ ಮಾಡ್ಕೊಂಡು ಬರೇ ನನಗೆ ಬೇಜಾರು ಇತ್ತಿಲ್ಲ. ನೋಡಪ್ಪ ಇಂತಿರ್ತಾವ ಅವನಿ ನಾನು ಕರ್ಕೊಂಡು ಹೋಗ್ಬಾ ಅಲ್ದೇರ ನಾನು ಹಿಂಗಾಯ್ತು, ನನಗೆ ಹಿಂಗೆ ಆಗೋಯ್ತು ಅಂತ ನಾನು ಏನಾರು ಒಂದು ವ್ಯವಸ್ಥಿತಿ ಮಾಡಾನೆ ಇದ್ದೇ ಕಲ್ತಿದ್ರ. ಕಲಿಯೋದು ತಾನೇ ನಾನು ಎಷ್ಟು ಯೋಚನೆ ಮಾಡೀನಿ ಗೊತ್ತಾಗ ಮುಖ್ಯ. ಇದು ಉದಾಹರಣೆ ಏನಕ್ಕೆ ನೀನು ಹೇಳ್ತಿರೋದು. ನಾವು ಎಷ್ಟೇ ಎಲ್ಲೇ ತಪ್ಪಿಸ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇದ್ದೇ ಇದ್ರೆ ಬುದ್ಧಿ ನಮ್ಮಿಂದ ನಮ್ಗೆ ಕಾಪಾಡುತ್ತೆ ಅಂತ ರಕ್ಷಣೆ ಕೊಡ್ತಂತ. ಯಾರು ಒಂದು ಫೋನ್ ಮಾಡಿ ಕರೆಸಿ ನಾವು ದಾರಿ ತರ್ಬೋದು. ಅದ್ರ ಯಾರ್ಯಾರು ಹೇಳಿದ್ರೆ ಹೇಳ್ತಾರೆ. ನಮ್ಗೆ 4 ಅಕ್ಷರ ಇದ್ರೆ ನಾವು ನಮ್ಮ ದಾರಿ ನಾವು ದಡ ಹತ್ಬೋದು. ಇದ್ದೇ ಕಲಿದು ಏನು ಜೀವನನೇ ಇಲ್ಲ. ನಮ್ಮ ಕಾಲದಲ್ಲಿ ಹೆಂಗೆ ಆಗೋಯ್ತು. ಈಗಿನ ಕಾಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕಾಲದಲ್ಲಿ ಈ ರೋಟು ಇಲ್ಲದ ಹೋಗೋದ್ರೆ ಕೈ ಹಿಡಿದು ನಡೆಸಿ ಪಕ್ಕಕ್ಕೆ ಬಿಡ್ತಿದ್ರು. ಈಗ ಹಂಗೆ ಲೈಫ್ ಕೈ ಮುಟ್ಟಕ್ಕೆ ಎದ್ರಕತ್ತವ. ಅಯ್ಯೋ ಕಳ್ಳರ ಕಾಟ ಆ ಕಾಟ ಈ ಕಾಟ ಅಂದ್ರೆ ಬೈಕೋಸ್ಕರ ನಮ್ನ ಎತ್ಕೋಗಿ ಬಂದ್ರ ಹಿಡ್ಕೋಗಿ ಬಂದಿರೋನೋ ಅಂತ ಎದ್ರಕತ್ತವ ಮಕ್ಕಳು. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನೋಡಿ ಹಂಗಾಗಿ ನಾವು ಓದಿದ್ರೆ ನಮ್ಮ ಕಾಲ ಮೇಲೆ ನಿಂತ್ಕೊಂಡ್ರೆ ನಾವು ಎಲ್ಲರೂ ಹೋಗ್ಬೋದು ಬರ್ಬೋದು. ಬಸ್ ಬೋರ್ಡ್ನಾರು ನೋಡ್ಕೊಬರೋದು ಇದ್ದೇ ಮಾತ್ರ ಕಲಿಸ್ತಾರೆ. ಜೀವನ ಇಲ್ಲ. ಈಗ ಮಕ್ಕಳು ಓದ್ಬೇಕು ತಾನೆ ಕಲಿಸ್ತಾರೆ ತಂದೆ ತಾಯಿಗಳು. ಅಂತ ಅವ್ರ ಬುದ್ಧಿ ಕಲ್ತು ಓದ್ಬೇಕಲ್ವಾ ಅಂತ ಅವು ಬುದ್ಧಿ ಕಲ್ತುಗಳು ನಮ್ಮ ಮುಂದಿನ ಜೀವನ ಏನಂತ ಅರ್ಥ ಮಾಡ್ಕೊಂಡು ಇದ್ದೇ ಕಲ್ತ್ರೆ ಅವ್ರ ಜೀವನ. ಇದ್ದೇ ಇಲ್ಲರು ಮಾತ್ರ ಈಗಿನ ಜೀವನದಲ್ಲಿ ಏನು ಜೀವನ ಮಾಡೋಕ್ಕಾಗಲ್ಲ. ತುಂಬ ಕಷ್ಟ ಆಗುತ್ತೆ. ಹಂಗ ಅದನ್ನು ಎಲ್ಲರೂ ತಿಳ್ಕೊಂಡು ಮಕ್ಕಳಿಗೆಲ್ಲ ಇದ್ದೇ ಕಲಿಸ್ಬೇಕು. ಸರಿ, ವಿದ್ಯೆ ಕಲಿಸ್ಬೇಕು. ಆ ಥರ ಹಂಗೆ ಹೇಳ್ತೀವಿ. ಚೆನ್ನಾಗಿ ಓದಬೇಕು, ನಾವೇನೇ ಮಾಡ್ಬೇಕಾದ್ರೂ ವಿದ್ಯೆನೇ ಮುಖ್ಯ. ನೀನು ಅವತ್ತು ಪಟ್ಟಿರೋ ಕಷ್ಟಕ್ಕೆ ವಿದ್ಯೆ ಇದ್ದಿದ್ರೆ ನಾನು ಹುಡಿಕೊಂಡು ಯೋಚನೆ ಮಾಡಿದೆ. ಎಷ್ಟೊತ್ತಾಗಿದ್ರು ಬರೋನು ಅಂತ ನೀನು ಹೇಳ್ತಿರೋದು. ಅಪ್ಪ ಅಮ್ಮ ಆ ಕಾಲದಲ್ಲಿ ನಮ್ಗೆ 4 ಅಕ್ಷರ ಕಲಿಸಿದ ಫೋನ್ ಮಾಡ್ಕೊಡೋಕ್ಕೂ ಸಹ ಅವ್ರಿಗೆ ಬಾದರ್ ಇರ್ಬೇಕಲ್ಲ. ನಾನು ಹಿಂಗೆ ದಿಕ್ಕಿಟ್ಟೋದ್ನಲ್ಲ, ನಾನು ಹೆಂಗೆ ಊರು ಸೇರಿ ಅಂತ ಎಷ್ಟೊಂದು ಯೋಚನೆ ಮಾಡೀನಿ ಗೊತ್ತಾವಾಗ. ಅದಕ್ಕೋಸ್ಕರ ಈಗಿನ ಮಕ್ಕಳಿಗೆ ಏನೇ ಕಷ್ಟ ಬಂದ್ರೂ ವಿದ್ಯೆ ಕಲಿಸ್ಬೇಕು. ಅದು ವಿದ್ಯೆನೇ ನಮಗೆ ಯಾವ್ದಾರೋ ದಾರಿ ತರ್ತದೆ, ನಮ್ಮ ಜೀವನಕ್ಕೂ ದಾರಿ ಆಗುತ್ತೆ.
ಅಷ್ಟು ಮಾಡಬೇಕು. ಹಂಗೆ ಈಗ ವಿದ್ಯೆ ಕಲಿಸ್ಬೇಕು ಅಂತ ನೀನು ಹೇಳ್ತಿದ್ದೆ ಸರಿ. ಮಕ್ಕಳು ಓದ್ಬೇಕಲ್ವಕ್ಕ? ಓದಬೇಕು. ಅವ್ರು ಬುದ್ಧಿ ಶ್ರಮಪಟ್ಟು ಓದಬೇಕು. ಶ್ರಮಪಟ್ಟು ಓದಬೇಕು. ನೀವು ಕಲ್ಸೋದು ಮುಖ್ಯ ಅಲ್ಲ, ಮುಖ್ಯ ಗುರುಗಳು ಕಲ್ಸೋದು ಮುಖ್ಯ ಅಲ್ಲ. ಓದ್ಗಳು ಕಲಿಸ್ತಾರ. ನಾವು ಮನೇಲಿ ಅವ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಒತ್ತಾಯ ಮಾಡಿ ಸಪೋರ್ಟ್ ಮಾಡ್ಕೊಡ್ತೀವಿ. ನಾವು ಬುದ್ಧಿ ಕಲ್ತ್ಕೊ ಓದ್ಬೇಕು. ಮುಂದಿನ ಜೀವನ ನಮ್ಮ ಕೈಲಾಗ ನಾವು ಓದಬೇಕು. ವಿದ್ಯೆನೇ ಮೇಲು ಅಂತ ನೀನು ಹೇಳ್ತಿದ್ದೆ. ಈಗ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದು ಮಕ್ಕಳು ಕಲಿಬೇಕು. ಯಾವುದೇ ಮಕ್ಕಳಾದ್ರೂ ಆ ಕ್ಷಣದಲ್ಲಿ ಈಗ ನಾನು ವಿದ್ಯೆ ಓದಿದ್ರೆ ಹಿಂಗೆ ಆಯ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ಹೌದು, ನಾನು ತುಂಬ ಯತ್ನ ಮಾಡಿದೆ. ಅದೇ ನಮ್ಮ ಅಪ್ಪ ಅಮ್ಮ ನಮ್ಮ ಏನು ಮಕ್ಕಳು ಸಾಕೋದು ಗಳಿಸ್ತಾರೆ. ಈಗ ಅವ್ರು ಸಿಕ್ಕಿಲ್ಲ ಅಂದ್ರೆ ನೀನು ಹೆಂಗೆ ಬಂದೆ? ಅದೇ ಯೋಚನೆ ನಿಂಗೆ ತಾನೆ ಆಗ. ಸಿಕ್ಕಿಲ್ಲ ಅಂದ್ರೆ ಎಷ್ಟೆಷ್ಟೇ ಯೋಚನೆ ಮಾಡಿದ್ದೀನಿ ನಾನು. ಆಗ ಹಿಂದಕ್ಕೆ ರಂಗಮ್ಮ ಬೆಟ್ಟಿಗೆ ಹೋಗಿ ಅಲ್ಲೇ ತಂಗಿದ್ದು ಬಂದ್ಬಿಡೋಣ ಅಂತ ಒಂದು ಯತ್ನ ಮಾಡೀನಿ. ತಿರ್ಗಾ ಮೈಸೂರಿಗೆ ಹೋಗ್ಬಿಟ್ಟು ಆಟೋದಲ್ಲಿ ಹೋಗುವಂತ ಒಂದು ಯತ್ನ ಮಾಡೀನಿ. ಆಟೋದಲ್ಲಿ ಹೆಂಗೆ ಹೋಗಿ ನೀವು ಒಬ್ಳೆ ಹಿಂಗೆಲ್ಲ ಕತ್ತಲ್ಲೆಲ್ಲ ಹಾಕಿನಿ ಸರಾಗಿರಲ್ಲ ಏನು ಮಾಡ್ರೋ ಗೊತ್ತಿಲ್ಲ ಅಂತ ಒಂದು ಯತ್ನ ಮಾಡೀನಿ. ಎಷ್ಟೊಂದು ಯತ್ನ ಮಾಡೀನಿ ಗೊತ್ತಾ. ಅವತ್ತು ದೇವ್ರ ತಾಯಿದಿಂದ ಅವರು ನಮ್ಮೂರಿನವರು ನಮ್ಗೆ ಸಿಕ್ಕ ಹೊತ್ಗ ಅಷ್ಟೊತ್ತಿನಲ್ಲಿ ಕರ್ಕೊಂಡು ಬಂದರು. ಅಲ್ಲದೆ ಹೋಗಿದ್ರ ನಮ್ಮಂಥ ಇದ್ದೇ ಇಲ್ಲದವರು, ಏನು ಗೊತ್ತಿಲ್ಲದವರು ಭಾಳ ಕಷ್ಟ, ಜೀವನ ಮಾಡೋದು ಕಷ್ಟ. ಆಮೇಲೆ ಯಾವುದೇ ಮಾಡ್ಬೇಕಾದ್ರು ಬರೀ ತುಂಬ ಕಷ್ಟ. ವಿದ್ಯೆ ಬೇಕು, ವಿದ್ಯೆ ಬೇಕೇ ಬೇಕು. 4 ಅಕ್ಷರ ಕಲ್ತ್ರೇ ಸರಿ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಬದುಕೋದು. ಭಾಳ ಈಗಿನ ಕಾಲದಲ್ಲಿ ಈಗಿನ ಪರಿಸ್ಥಿತಿ ಅಂತಿದ್ದಾರೆ. ನಾವು ಹುಡ್ತಾಗ ನೀವು ಹುಡ್ತಾಗ ಅದು ಬೇಕಾಗಿತ್ತಿಲ್ಲ, ಕಲಿಯುಗ ಹಂಗೆ ಇತ್ತನೂ ಇತ್ತಿಲ್ಲ. ಯಾವುದಕ್ಕೂ ಏನು ತೊಂದರೆ ಕೊರತೆ ಐತಿಲ್ಲ. ಆಮ್ಲೆ ಕುಡಿಲಿ ಗಂಜಿ ಕುಡಿಲಿ ಚೆನ್ನಾಗಿತ್ತು, ನೀಟಾಗಿತ್ತು ಜೀವನ. ಈಗ ಎಲ್ಲ ಮೋಸಗಾರ ಪ್ರಪಂಚ. ನಮ್ಮ ಕೈಲಿ ನಮ್ಮ ಮುಂಗೈ ದುಡಿದು ನಾವು ತಿಂತೀರಿ. ಆಗ ಸಿಟಿ ಪಟ್ಟಿ ಜಾಸ್ತಿ, ಈಗ ನಯನ ಅದಕ್ಕೂ ಜಾಸ್ತಿ ಏನಿಲ್ಲ. ಅದೇ ಖುಷಿ ಇತ್ತು ಒಟ್ಟಿನ ಲೈಫು. ಮುಂಗೈನಲ್ಲಿ ಮುಷ್ಟಿ ಜುಡಿದು ತಿಂದು ಚೆನ್ನಾಗಿ ತಾಕತ್ತಾಗಿ ಒಳ್ಳೇದು ಹೆಂಗೆ ತಿಂದು ನೆಮ್ಮದಿಯಾಗಿ ಹೋಯ್ತಿದ್ದಾವೆ. ಈಗಿನ ರೆಂಟ್ ಕಲಿವಿಗೆ ಜುಡಿಯೋಕ್ಕೂ ಆಗಲ್ಲ, ಆ ಥರ ಜೀವನ ಮಾಡೋಕ್ಕಾಗಲ್ಲ, ಕಷ್ಟ. ವಿದ್ಯೆ ಬೇಕು, ತಲೆ ಚೆನ್ನಾಗಿರ್ಬೇಕು. ಯಾವ ವಿದ್ಯೆ ಕಲಿದಾರ ಜೀವನ ಸಾಕ್ಸೋಕ್ಕೆ ಆಗಲ್ಲ. ವಿದ್ಯೆನೇ ಮುಖ್ಯ ಅಂತಿದೆ. ಅದನ್ನೇ ಮುಖ್ಯ. ಈಗಿನ ಮಕ್ಕಳು ಅದೆಲ್ಲ ಕಲಿತು ತಾಯಿ ತಂದೆಯರಿಗೆಲ್ಲ ಬೆಲೆ ಕೊಟ್ಟು ಅವರೇನೇ ಸಪೋರ್ಟ್ ಮಾಡಿದ್ರು ಇದು ಆಟ ಪೋಲಿ ಆಗ್ದೇ ವಿದ್ಯೆ ಕಲಿತ್ರೆ ಒಳ್ಳೆ ಜೀವನ ಮುಂದಕ್ಕೆ ಚೆನ್ನಾಗಿ ಜೀವನ ಮಾಡ್ಬೋದು. ಹೌದು, ವಿದ್ಯೆ ಕಲಿತ್ರೆ ಅವ್ರು ಚೆನ್ನಾಗಿ ಜೀವನ ಮಾಡ್ಬೋದು. ಅದು ತಕ್ಕಂಗೆ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ. ಮಕ್ಕಳು ಓದಬೇಕು, ಬುದ್ಧಿ ಕಲಿಬೇಕು, ಒಳ್ಳೆಯ ಸವಾಸ ಮಾಡಬೇಕು, ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ನಿನ್ನ ಅಭಿಪ್ರಾಯ. ಒಳ್ಳೆಯ ಅಭಿಪ್ರಾಯ ಬಿಡೋಕೆ ಚೆನ್ನಾಗಿದೆ ನೋಡಿ. ಇದಕ್ಕೆ ಮನೇಲಿ ಹಿರಿಕರು ಇರಬೇಕು, ಒಳ್ಳೆ ಬುದ್ಧಿ ಹೇಳ್ತಾರೆ ಅನ್ನೋದು. ಇಷ್ಟು ಕೆಲವೊಂದು ನಮಗೆ ಗೊತ್ತಿರಲ್ಲ, ಮಕ್ಳಿಗೂ ಗೊತ್ತಿರಲಿ. ನೀನು ಹೇಳ್ದಂಥ ಸ್ಟೋರಿಗಳು ನೋಡಿ. ಈಗ ಬೆಳಗ್ಗೆ ರಂಗಸ್ವಾಮಿ ಬೆಟ್ಟದ್ದು ಒಂದು ಸಮಸ್ಯೆ ಆಯಿತು. ಆ ಸಮಸ್ಯೆಯಲ್ಲಿ ಯಾವ ಥರ ಯೋಚನೆ ಮಾಡಿದೆ ನೋಡು. ಬುದ್ಧಿ ಇರೋದು ನಿನ್ನ ಯೋಚನೆ ಮಾಡಿದ ಅಷ್ಟೊಂದೇ ಸಮಯ. ಆಗೇನಾಯಿತು, ಇಂಥ ಜಾಗಕ್ಕೆ ನಾವು ಬರಬಾರ್ದು, ಜನ ಸಹಾಯ ಸಪೋರ್ಟ್ ನಮಗೆ ಮಾಡಲ್ಲ, ನಮ್ಗೆ ಇದ್ದೇ ನಮ್ಗೆ ಇದ್ದೇ ಇಲ್ಲ, ಒಂದು ಬೋರ್ಡ್ ಆಗ ನೋಡ್ಕೊಬರಿ ಆಗಿದ್ದೀರ ಪಾಪ, ನಿಮ್ಗೆ ಗೊತ್ತಾಗಲ್ಲ ಅನ್ನಂಗೆ ಆಗ್ಬಿಡ್ತು. ಆಮೇಲೆ ಅದೊಂದು ಮಾರನೇ ದಿನಕ್ಕೆ ಜನ ಕಮ್ಮಿ ಆದಾಗ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಊಟ ತಿಂಡಿ ತಿನ್ಕೊಂಡು ಭಾಗ್ಯ. ಅದು 2 ಸರಿ ಹೋಗೋ ಭಾಗ್ಯ ಸಿಕ್ತು ನಿಮ್ಗೆ. ದರ್ಶನ ಮಾಡ್ಕೊಂಡು ಅದೃಷ್ಟ ಕಂಡ್ಬಿಡಲ್ಲ ಬಂದ. ಹಂಗ ಅವತ್ತಿನ ಕಷ್ಟಕ್ಕೆ ನೆನ್ಸ್ಬಾರ್ದು ನನಗೆ. ನಾಕಿದ್ದೇ ಇದ್ರ ಶ್ಯಾಮಗೆ ಹೋಗರಿಬೇಕಾಗಿತ್ತಿಲ್ವಾ, ನಾವೇ ಹೋಗಿ ನಮ್ಮ ಮನೆ ಸೇರ್ಬೇಕು ಅಂದ್ಕೊಂಡು ಅವತ್ತು ಸ್ಟೇಜ್ನ ಬತ್ತು. ಅದರಿಂದ ಅಡಿ ಈಗಿನ ಮಕ್ಕಳು ಯಾವುದೇ ಮಕ್ಕಳಾದರೂ ಅವ್ರು ತುಂಬ ಬಡವರಾದ್ರೂ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ತಂದೆ ತಾಯಿ ಗೌರವ ಕೊಟ್ಟು ಚೆನ್ನಾಗಿ ಓದಬೇಕು ಅನ್ನೋದು ನಿನ್ನ ಅಭಿಪ್ರಾಯ. ಈಗ ಸರಿ ಬಿಡಕ್ಕ, ಒಳ್ಳೆ ಮೆಸೇಜು. ಓದಬೇಕು ಮಕ್ಕಳು. ತಂದೆ ತಾಯಿಗಳ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ತಕ್ಕಂಗೆ ಮಕ್ಕಳು ಓದಬೇಕು. ಅವ್ರು ಸಹವಾಸ ಮಾಡ್ಕೊಂಡು ಇವ್ರು ಸಹವಾಸ ಮಾಡ್ಕೊಂಡು ಈಜಾಡಕ್ಕೆ ಹೋಗೋದು, ಪಿಕ್ಚರ್ಗೆ ಹೋಗೋದು, ದಲ್ಗೆ ಹೋಗೋದು, ಇಲ್ಲಿಗೆ ಹೋಗೋದು. ಚಿಕ್ಕ ಚಿಕ್ಕ ವಯಸ್ಸಿಗೆ 12 ವರ್ಷ 2 ವರ್ಷಕ್ಕೆ ಫೋನ್ ಕೊಡೋದು. ಅವಾಗ ಹೌದು, ವಿದ್ಯಾಭ್ಯಾಸ ಫೋನ್ ಮಾಡೋದು ತಪ್ಪು ಅಂದ್ಯಾ? ಫೋನ್ ಕೊಡೋದು ತಪ್ಪು. ಅಲ್ಲಿ ಏನೇನು ಬರ್ತದ, ಒಳ್ಳೇದು ಬರ್ತಾ ಕೆಟ್ಟದ್ದು ಬರ್ತದೆ, ಅವೆಲ್ಲ ನೋಡೋದು. ಅವು ಚೆಂಗ್ಲಿಂದ ಹೋಗೋದು. ನಾನೇಕೆ ಇದು ಮಾಡಬಾರ್ದು ಅನ್ನೋದು, ಅದೆಲ್ಲ ತಪ್ಪು. ಮಕ್ಕಳಿಗೆ ಫೋನ್ ಕೊಡೋದೇ ತಪ್ಪು. ಏನಾದರೂ 20 ವರ್ಷ ತುಂಬಿರ್ಬೇಕು ಅವ್ರು ಫೋನ್ ಕೊಡ್ಬೇಕು. ಅವ್ರು ಕರೆಕ್ಟಿಗೆ ಹೇಳಿಲ್ಲ ಸರಿ. 20 ವರ್ಷ ಮೇಲೆ ಅವ್ರು ಫೋನ್ ಕೊಡಬೇಕು. ಅವು ವಿದ್ಯಾಭ್ಯಾಸ ಮುಗಿಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊತೀವಿ. ನಾವು ಬುದ್ಧಿ ಬರಬೇಕು. ಆಗ ಅವಕ್ಕೆ ಏನು ಯಾವ ಸ್ಥಿತಿ ಮಾಡಬೇಕು, ಮನೆಯವರು ಸಪೋರ್ಟ್ ಮಾಡಬೇಕು, ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು. ಕರೆಕ್ಟ್ ಒಂದು ದಾರಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಹಂಗಿದ್ರೆ ಈಗಿನ ಜೀವನ ಸರಿ ಅಲ್ದೇರ ಅವ್ರ ಜೀವನ ನಡೆಸೋದೇ ಕಷ್ಟ. ನಮ್ಮ ಕಾಲದಲ್ಲಿ ಹೆಂಗೋ ನಾವು ನಡ್ಸ್ಕೊಬಂದವು. ನಾವು ಹೊಲದಲ್ಲಿ ಮನೇಲಿ ಜುಡಿದು ಈ ಥರ ಅಲಕೋಲ ಏನಿತ್ತು ಮುಂಗೈ ಶಕ್ತಿಲಿ ಜುಡಿದು ನಾವು ತಿಂದು ಉಂಡು ಬೆಳೆದು ಒಬ್ಬರು ಸವೇಸ್ಗೆ ಹೋಗ್ದೇನೆ ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯಿತು ಅನ್ನೋ ಮಾಡ್ಕೊಂಡು